ಆಳಂದ ತಾಲೂಕಿನ ಸವಳೇಶ್ವರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸವಳೇಶ್ವರ ಆವರಣದಲ್ಲಿ ಮಾದರಿ ಹಿಪ್ಪರಗ ವಲಯ ಹುಬ್ಬಳ್ಳಿ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳ ಕ್ರೀಡಾಕೂಟ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮತ್ತು ಕೆಎಂಎಫ್ ಅಧ್ಯಕ್ಷ ಆರ್.ಕೆ. ಪಾಟೀಲ್ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕ್ರೀಡಾ ಧ್ವಜಾರೋಹಣ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಎಂಎಫ್ ಅಧ್ಯಕ್ಷರಾದಂಥ ಆರ್.ಕೆ. ಪಾಟೀಲ್ ಮಾತನಾಡಿದರು. ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು, ನಾವು ರಾಜಕಾರಣಿಗಳು ಮಾನಸಿಕವಾಗಿ ನೆಮ್ಮದಿ ಮತ್ತು ಮಾತ್ರ ಸಾಧ್ಯ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಎಲ್ಲ ಒತ್ತಡದಿಂದ ಹೊರಗೆ ಬರ್ಬೇಕಂದ್ರೆ ಆ ಮಕ್ಕಳು ಎದುರು ಬಂದಾಗ ಆ ನಗುನು ಕಳಿಸ್ಕೊಂಡು ನಾವೆಲ್ಲ ನೆಳ್ಳಲ್ಲಿ ಕುಂತೀವಿ, ಅವರೆಲ್ಲ ಹುಡುಗರು ಬಿಸಿಲ ಕೂತಾರೆ. ಸಣ್ಣ ಮಕ್ಕಳು ನೀವೆಲ್ಲ ಬಿಸಿಲ ಕೂತೀರಿ. ನೀವು ನಮ್ಮ ದೇಶದ ಮುಂದಿನ ಸಮಾಜದಲ್ಲಿ ಒಳ್ಳೆಯ ನಾಗರಿಕ ಆಗಬೇಕು ಮತ್ತು ಭಾರತ ದೇಶಕ್ಕೆ ಒಂದು ಒಳ್ಳೆಯ ಹೆಸರು ತರುವಂತ ನಿಮ್ಮ ತಂದೆ ತಾಯಿ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಊರಿನ ಹೆಸರು ಕೀರ್ತಿ ತರಬೇಕು. ನಿಮ್ಮ ಸ್ಕೂಲಿನ ಶಿಕ್ಷಕರಿಗೆ ಅವರು ಸಂತೋಷವಾಗಬೇಕು. ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದುವಂತ ಮಕ್ಕಳು ಎಷ್ಟು ಒಳ್ಳೆಯ ಮುಂದೆ ಬಂದಿದ್ದಾರೆ ಅಂದ್ರೆ ಆ ಶಿಕ್ಷಕರಿಗೆ ಬೇರೆ ಯಾವುದೂ ಸಂತೋಷ ಸಿಗಲ್ಲ. ಆ ಸ್ಕೂಲಲ್ಲಿ ಕಲ್ತಂತ ಮಕ್ಕಳು ಎಲ್ಲಾದ್ರೂ ಒಂದು ಒಳ್ಳೆಯ ಅಧಿಕಾರಿಯಾಗಿ ಒಂದು ಒಳ್ಳೆಯ ಲಾಯರ್ ಆಗಿ ಎದುರು ಸಿಕ್ಕಾಗ ಅವ್ರು ನೋಡಿದಾಗ ಎಷ್ಟು ಸಂತೋಷ ಪಡ್ತಾರೆ ಶಿಕ್ಷಕರಂದ್ರೆ ಅದು ಉದಾಹರಣೆ ನಾನೇ ನನ್ನ ಹೈಸ್ಕೂಲ್ ನಲ್ಲಿ ರೋಟರಿ ಸ್ಕೂಲ್ ಗುಲ್ಬರ್ಗದಲ್ಲಿ ಮಹಾಲಿಂಗಪ್ಪ ಸರ್ ಅಂತ ಹೇಳಿ ಮೇಲೆ ನಮ್ಮನ್ನು ಸನ್ಮಾನ ಇಟ್ಟರಪ್ಪ. ನೀವು ರಿಟೈರ್ಡ್ ಆಗಿರಿ ಸರ್, ನಾವು ನಿಮಗೆ ಸನ್ಮಾನ ಕೈಯಲ್ಲಿ ಕಲಿತು ನೀನು ಗುಲ್ಬರ್ಗ ಒಕ್ಕೂಟದ ಅಧ್ಯಕ್ಷನಾಗಿ ರೈತರಿಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಿ. ನಾನು ಬೇರೆ ಬೇರೆ ಕಡೆಯಿಂದ ಎಲ್ಲ ತಿಳ್ಕೊಂಡು ನಿಮಗೆ ಇವತ್ತು ಈ ವೇದಿಕೆ ಮೇಲೆ ಸನ್ಮಾನವನ್ನು ಮಾಡ್ತಾ ಇದ್ದೀನಿ. ನಾನು ಇಲ್ಲಿ 60 ಹೋಗುವ ಮಕ್ಕಳಿಗೆ ಓದಿಸಿದ್ರೆ ಇಡೀ ನೀನು 3 ಜಿಲ್ಲೆಯಲ್ಲಿ ತಂತ ರೈತರ ಕಣ್ಣನ್ನು ಒರೆಸ್ತಾ ಇದೆಯಲ್ಲ, ಅದು ನನಗೆ ಸಂತೋಷ ಅಂತಂದ್ರು. ಈಗ ವೈದ್ಯನಾಥ್ ಜಾರಕಿಹೊಳಿ ಹೇಳಿದ್ರು ತಾಲೂಕಿನಲ್ಲಿ ಒಂದು ಕ್ರೀಡಾಂಗಣ ಬೇಕು ಅಂತ. 15 ದಿವಸ ಹಿಂದೆ ಮುಖ್ಯಮಂತ್ರಿಯವರು 4 ಕೋಟಿ ರೂಪಾಯಿ ಆಳಂದದಲ್ಲಿ ಕ್ರೀಡಾಂಗಣಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅದು ಒಂದು 2 ತಿಂಗಳ ಟೆಂಡರ್ ಆಗಿ ಅದು ಕ್ರೀಡಾಂಗಣ ಪ್ರಾರಂಭ ಆಗ್ತದೆ. ಇನ್ನೊಂದು ವಿಷಯ ಹೇಳಿದ್ರು, ವ್ಯಸನ ಮುಕ್ತ ಆಗ್ಬೇಕು ಅಂತ. ಆದ್ರೆ ನಾನು ಶಾಸಕರಿಗೆ ಎಲ್ಲರೂ ಸೇರಿ ಕೂಡ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಇಲ್ಲ. ಅದು ಈ ಸಂದರ್ಭದಲ್ಲಿ ಮಹಾದೇವ್ ಗುಣಿಕಿ, ರಾಜ್ಕುಮಾರ್ ಪೊತ್ತೆ, ಶಿಕ್ಷಕರ ಸಂಘ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಜಡಗಿ, ಗಜಾನನ್ ಬುಕ್ಕ, ವೈಜನಾಥ್ ಜಡಗಿ, ಬಸವರಾಜ್ ಕೊರಳಿ, ಗಂಗಾಧರ್ ಕುಂಬಾರ್, ನಾಗರಾಜ್ ಕೋಡಕಿ, ಶಿವಪುತ್ರಪ್ಪ ಮುನ್ನಳ್ಳಿ, ಮರ್ಯಪ್ಪ ಬಡಿಗೇರ್, ಶೈಲ್ಜಿ ಕೋಮ್, ವಿವಿಧ ಶಾಲೆಯ ಮುಖ್ಯ ಗುರುಗಳು ಸೇರಿದಂತೆ ಮಕ್ಕಳು ಉಪಸ್ಥಿತರಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್,
ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.